ಎಲ್ರಿಗೂ ನಮಸ್ಕಾರ. ನಾನು ಭಾಸ್ಕರ್ ಮಾತಾಡೋದು. ಸ್ನೇಹಿತರೆ, ಈ ಒಂದು ಸ್ಮಾಲ್ ವಿಡಿಯೋ ಇದು. ಶಾರ್ಟಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಭಾಸ್ಕರ್. ಈ ಒಂದು ಸ್ಮಾಲ್ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂತಂದರೆ, ಭಾಳಷ್ಟು ಜನರಿಗೆ ಕನೆಕ್ಟಲ್ಲಿ ಮೊಬೈಲ್ನಿಂದ ಮೀಟಿಂಗನ್ನು ಅಟೆಂಡ್ ಆಗಲಿಕ್ಕೆ ಸಮಸ್ಯೆ ಆಗ್ತಾಯಿದೆ. ಓಕೆ, ಅಂಥವರು ಇವತ್ತು ಕನೆಕ್ಟಲ್ಲಿ ಹೇಗೆ ಮೀಟಿಂಗ್ ಮಾಡಬೇಕು ಅನ್ನೋದನ್ನು ನಾವಿವತ್ತು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಯಾಕಂದರೆ ಇದು ಭಾಳ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋದಿಂದ ನಿಮಗೆ ಮೊಬೈಲ್ನಲ್ಲಿ ಸೆಟ್ಟಿಂಗ್ಸಲ್ಲಿ ಸಣ್ಣ ಚೇಂಜಸ್ ಮಾಡೋದ್ರಿಂದ ನೀವು ಕನೆಕ್ಟಲ್ಲಿ ಈಸಿಯಾಗಿ ಮೀಟಿಂಗನ್ನು ಮಾಡಲಿಕ್ಕೆ ಇಲ್ಲಿ ಅವಕಾಶ ಇದೆ. ಓಕೆ, ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕಾನನ್ನು ಒತ್ತಿ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಸ್ನೇಹಿತರೆ, ಇಲ್ಲಿ ನಾವು OES ನಾವು ಐ ಡಿಯನ್ನು ಓಪನ್ ಮಾಡಬೇಕು. ಈ ರೀತಿ ನಾವು ಐ ಡಿ ಓಪನ್ ಮಾಡಿದವಾಗ ನಮಗೆ ಇಲ್ಲಿ ಒಂದು ಎರೋ ಮಾರ್ಕ್ನೆಲ್ಲ ಈಗ ತೋರಿಸ್ತಾ ಇದೆ ನೋಡಿ. ಅಲ್ಲಿ ನಾವು ಒಂದು ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದವಾಗ ನಮಗೆ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಫೌಂಡರ್ಸು, ಮೇಲು, ನೆಟ್ಟು, ಅನಂತರ ಕನೆಕ್ಟ್ ಅನ್ನೋ ಒಂದು ಸಿಂಬಲ್ ಕಾಣಿಸ್ತಾ ಇದೆ. ಕನೆಕ್ಟನ್ನು ನಾವು ಕ್ಲಿಕ್ ಮಾಡಿದವಾಗ ನಮಗೆ ಕನೆಕ್ಟಲ್ಲಿ ಓಪನ್ ಆಗ್ತಾ ಇದೆ, ಪೇಜ್ ಓಪನ್ ಆಗ್ತಾ ಇದೆ. ಓಕೆ, ನೆಟ್ ಸ್ವಲ್ಪ ಸ್ಲೋ ಇದೆ. ಈ ರೀತಿ ಪೇಜ್ ಓಪನ್ ಆದವಾಗ ನಮಗೆ ಅದು ಸೀದಾ ನಾವು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಪೇಜನ್ನು ಓಪನ್ ಮಾಡಲಿಕ್ಕೆ, ಅಂದರೆ ನಾವು ಹೇಗೆ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಡೈರೆಕ್ಟಾಗಿ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ತೀವಿ, ಅದೇ ಥರ ನಾವಿಲ್ಲಿ ಕಂಪನಿ ಲಿಂಕನ್ನು ಕೊಟ್ಟಿದೆ. ಆ ಲಿಂಕ್ ಥ್ರೂ ನಾವಿಲ್ಲಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ ನಂತರ ನಾವಿಲ್ಲಿ ನೋಡ್ಬೋದು ಈಗ. ಓಕೆ, ಕನೆಕ್ಟಲ್ಲಿ ಈಗ ಓಪನ್ ಆಯಿತು. ನಾವು ಯಾವಾಗಲೂ ಕನೆಕ್ಟ್ ಥ್ರೂನೇ ನಾವಿಲ್ಲಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ನೀವು ಇಲ್ಲಿ ಗೂಗಲ್ ಪ್ಲೇಸ್ಟೋರ್ ಅಂತ ಕಾಣಿಸ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಸೀದಾ ಅದು ಗೂಗಲ್ ಪ್ಲೇಸ್ಟೋರ್ಗೆ ತೊಗೊಂಡೋಗುತ್ತೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ನೋಡಿ, ಈಗ ನಾನು ಆಲ್ರೆಡಿ ನಂದು ಇನ್ಸ್ಟಾಲ್ ಆಗಿದೆ. ಇನ್ಸ್ಟಾಲ್ ಆಗದಿದ್ದರಿಗೆ ಇನ್ಸ್ಟಾಲ್ ಅಂತ ಕೇಳುತ್ತೆ, ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಸಿಂಪಲ್ ಅದು ನಿಮ್ಮ ಆ್ಯಪ್ ಇನ್ಸ್ಟಾಲ್ ಆದ ನಂತರ ಸಿಂಪಲ್ಲು ನೀವು ಸೆಟ್ಟಿಂಗ್ಸ್ನಲ್ಲಿ ಹೋಗಿ, ನಿಮ್ಮ ಮೊಬೈಲ್ನಲ್ಲಿ ಮೇಲ್ಗಡೆ ಅಲ್ಲಿ ಸೆಟ್ಟಿಂಗ್ಸ್ ಇರುತ್ತೆ. ಸೆಟ್ಟಿಂಗ್ಸ್ನಲ್ಲಿ ನೀವು ಆ್ಯಪ್ಸ್ ಅಂತ ಇದೆ ನೋಡಿ, ಆ್ಯಪ್ ಮೇಲೆ ಕ್ಲಿಕ್ ಮಾಡಿದವಾಗ ನಿಮಗೆ ನಮ್ಮ ಕನೆಕ್ಟ್ ಏನು ನೀವು ಡೌನ್ಲೋಡ್ ಮಾಡಿರ್ತೀರಲ್ಲ, ನೀವು ಏನೇನು ಡೌನ್ಲೋಡ್ ಮಾಡಿರ್ತೀರ ಅದೆಲ್ಲವೂ ಈ ಆ್ಯಪ್ಸ್ ಸೆಕ್ಷನ್ನಲ್ಲಿ ಸಿಗುತ್ತೆ. ಅಲ್ಲಿ ಕನೆಕ್ಟ್ ಕೂಡ ಸಿಗುತ್ತೆ ನಿಮಗೆ. ಓಕೆ, ನೋಡ್ತಾ ಇರಿ. ಕನೆಕ್ಟ್ ಈಗ ನೀವು ಇದರ ಮೇಲೆ ಕ್ಲಿಕ್ ಮಾಡಿದವಾಗ ನಿಮಗಲ್ಲಿ ಕೆಲವೊಂದು ಪರ್ಮಿಷನನ್ನು ಕೇಳುತ್ತೆ. ಇಲ್ಲಿ ಪ್ರತಿಯೊಂದು ಆ್ಯಪ್ಸ್ಗಳಿಗೂ ಪರ್ಮಿಷನ್ ಇರುತ್ತೆ. ನೀವು ಆ ಪರ್ಮಿಷನನ್ನು ಅಲೋ ಮಾಡಿದವಾಗ, ಓಕೆ, ಪರ್ಮಿಷನನ್ನು ಅಲೋ ಮಾಡಿದವಾಗ ನೀವಿಲ್ಲಿ ಪಾಪಪ್ ಅಂದರೆ ಮೆಸೇಜ್, ಅದನ್ನು ನೀವು ಒಂದು ಬಟನ್ ಇರುತ್ತೆ, ಆ ಬಟನನ್ನು ಆನ್ ಮಾಡಿದವಾಗ ನಿಮಗೆ ಆ್ಯಪ್ ಪರ್ಮಿಷನ್ ಸಿಗುತ್ತೆ. ಇಲ್ಲಿಂದ ನೀವು ಕನೆಕ್ಟಿಗೆ ಡೈರೆಕ್ಟಾಗಿ ನೀವು ಎಂಟ್ರಿ ಆಗ್ಬೋದು. ಓಕೆ, ಇಷ್ಟೇ ಸಿಂಪಲ್ ಆಗಿರುವಂಥ ಪ್ರೋಸೆಸ್ಸು. ಈ ಸಿಂಪಲ್ ಪ್ರೋಸೆಸ್ಸನ್ನು ಸೆಟ್ಟಿಂಗ್ಸ್ನಲ್ಲಿ ನೀವು ಮಾಡ್ಕೋಬೇಕಾಗುತ್ತೆ. ಆವಾಗ ನಿಮಗೆ ಈಸಿಯಾಗಿ ನೀವು ಮಾಡ್ಕೋಬೋದು. ಆನಂತರ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಕ್ರೋಮ್ನಲ್ಲಿ ಹಿಸ್ಟ್ರಿಯನ್ನು ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ. ಓಕೆ, ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಹಿಸ್ಟ್ರಿನಲ್ಲಿ ನೀವು ಮೇಲ್ಗಡೆ ಟಾಪಲ್ಲಿ 3 ಚುಕ್ಕೆ ಇದೆ. ಆ ಚುಕ್ಕೆ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಹಿಸ್ಟ್ರಿ ಅಂತ ಕಾಣುತ್ತೆ. ಆ ಹಿಸ್ಟ್ರಿ ಮೇಲೆ ಟಚ್ ಮಾಡಿದವಾಗ ಓಕೆ ನೋಡಿ, ಸಿಂಪಲ್ ಪ್ರೋಸೆಸ್ ಇದೆ, ಭಾಳ ಈಸಿಯಾಗಿ ನಾವು ಇದನ್ನ ಮಾಡ್ಕೋಬೋದು. ಓಕೆ, ಹಿಸ್ಟ್ರಿಯಲ್ಲಿ ನಿಮಗೆ ಕ್ಲಿಯರ್ ಬ್ರೌಸಿಂಗ್ ಡಾಟಾ ಅಂತ ಇದೆ. ಓಕೆ, ಕ್ಲಿಯರ್ ಬ್ರೌಸಿಂಗ್ ಡಾಟಾ ಮೇಲೆ ಕ್ಲಿಕ್ ಮಾಡಿದವಾಗ ನಿಮಗೆ ಕ್ಲಿಯರ್ ಡಾಟಾ ಅಂತ ಇದೆ ಕೆಳಗಡೆ. ಆ ಕ್ಲಿಯರ್ ಡಾಟಾದ ಮೇಲೆ ನೀವು ಕ್ಲಿಕ್ ಮಾಡಿದವಾಗ ಓಕೆ, ನಿಮಗೆ ನೋಡಿ, ಭಾಳ ಸಿಂಪಲ್ಲಾಗಿ ನಾನು ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅಂತೇಳಿ ಪ್ರತಿಯೊಂದನ್ನು ಕೂಡ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ನೀವು ಕ್ಲಿಯರ್ ಡಾಟಾದ ಮೇಲೆ ಕ್ಲಿಕ್ ಮಾಡಿದವಾಗ ನಿಮ್ಮ ಬ್ರೌಸಿಂಗ್ ಹಿಸ್ಟ್ರಿ ಏನಿದೆ ಅದು ಕ್ಲಿಯರ್ ಆಗುತ್ತೆ. ಇಷ್ಟೇ ಸಿಂಪಲ್ ಆಗಿದೆ. ನೀವು ಎಷ್ಟು ನಿಮ್ಮದು ಬ್ರೌಸ್ ಮಾಡಿರ್ತಿರಲ್ಲ ಆ ಬ್ರೌಸಿಂಗ್ ಹಿಸ್ಟ್ರಿ ಪೂರ್ತಿ ನೀವು ಕ್ಲಿಯರ್ ಮಾಡಿಕೊಂಡು ನಿಮ್ಮ ಮೊಬೈಲ್ನನ್ನು ಕ್ಲಿಯರ್ ಮಾಡಿಕೊಂಡ್ರೆ ಮೊಬೈಲು ಕೂಡ ಒಳಗಡೆ ಇರುವಂಥ ಗ್ಲಿಚಸ್ಸು, ಒಳಗಡೆ ಇರುವಂಥ ಏನು ಕ್ಯಾಚಸ್ ಇರುತ್ತೆ ಅದೆಲ್ಲವೂ ಕ್ಲಿಯರ್ ಆಗುತ್ತೆ. ಅಲ್ಲಿಂದ ನೀವು ನಿಮಗೆ
ಮೀಟಿಂಗನ್ನು ಈಸಿಯಾಗಿ ನೀವು ಮಾಡಲಿಕ್ಕೆ ಅವಕಾಶ ಆಗುತ್ತೆ ಮತ್ತು ನಿಮ್ಮ ಮೊಬೈಲ್ ಕೂಡ ಭಾಳ ಸ್ಮೂತಾಗಿ ವರ್ಕ್ ಆಗುತ್ತೆ. ಓಕೆ, ಇಷ್ಟೇ ಸಿಂಪಲ್ ಪ್ರೊಸೆಸ್ ಇದೆ. ಇದನ್ನು ನಾವು ಮಾಡ್ಕೊಂಡ್ವಿ ಅಂತಂದರೆ ಈಸಿಯಾಗಿ ನಾವು ಓ ಕನೆಕ್ಟಲ್ಲಿ ಮೀಟಿಂಗ್ ಮಾಡಲಿಕ್ಕೆ ಯಾವುದೇ ಸಮಸ್ಯೆಗಳಾಗಲ್ಲ. ಓಕೆ, ಭಾಳ ಸಿಂಪಲ್ ಆಗಿರುವಂಥದ್ದು. ಎಲ್ಲರೂ ಇದನ್ನು ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ.